ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ನಾಳೆ ಸೆಕೆಂಡ್ PUC 2025-26 ಎಕ್ಸಾಮ್ ನಡೀತಾ ಇದೆ, ಇಂಗ್ಲೀಷು ಆ್ಯನ್ಯುವಲ್ ಎಕ್ಸಾಮ್. ಸೊ ಓದ್ಕೊಳ್ಳುವಂತಹ ಮಕ್ಕಳು, ಜಾಣರು ಇರುವಂತಹ ಮಕ್ಕಳು ಹೇಗೆ ಬೇಕೋ ಹಾಗೆ ನಿಮ್ಮ ಪ್ರಿಪ್ರೇಷನ್ ಮಾಡಿಕೊಂಡು ನೀವು ರೆಡಿಯಾಗಿರ್ತೀರಿ. ಬಟ್ ಇಂಗ್ಲೀಷ್ ಕಷ್ಟ ಅನ್ನುವಂತಹ ಮಕ್ಕಳು ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತೀರಿ. ಹಾಗಾಗಿ ನಾನು ಈ ವರ್ಷ ಸಪ್ರೇಟಾಗಿ ಏನು ಅದ್ರ ಬಗ್ಗೆ ವೀಡಿಯೋಸ್ಗಳನ್ನ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಹೋದ ವರ್ಷ ನಿಮ್ಮ ಸೀನಿಯರ್ಸಿಗಾಗಿಯೇ ಕೆಲವೊಂದು ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದು ಈ ವರ್ಷವೂ ಕೂಡ ಅದೇ ಅಪ್ಲೈ ಆಗುತ್ತೆ. ಗಾರ್ಡನರ್ ಆಗಿರಬಹುದು, ಸನ್ನಿ ಮಾರ್ನಿಂಗ್ ಆಗಿರಬಹುದು, ಟು ಡಿಯರ್ ಆಗಿರಬಹುದು, ವಾಟರ್ ಆಗಿರಬಹುದು, ಜಪಾನ್ ಆಗಿರಬಹುದು, ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ ಆಗಿರಬಹುದು, ವೆನ್ ಯು ಆರ್ ಓಲ್ಡ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಯಾವುದೇ ಟಾಪಿಕ್ ಮೇಲೆ 3 ಮತ್ತು 4 ಮಾರ್ಕ್ಸ್, 3 ಮತ್ತು 4 ಅಂಕ, ಓಕೆನಾ? 3 ಮತ್ತು 4 ಮಾರ್ಕ್ಸಿನ ಯಾವುದೇ ಕ್ವಶನ್ ಕೇಳಿದ್ರು ಕೂಡ ಏನೂ ಗೊತ್ತಿಲ್ಲದೆ ನೀವು ಬರಬೇಡಿ. ಗೊತ್ತಿರೋರು ಅದನ್ನು ಓದ್ಕೊಂಡು ಪ್ಯಾರಾಗ್ರಾಫಲ್ಲಿ ಚೆಂದ ಮಾಡಿ ಆನ್ಸರ್ನ ಬರ್ತಾರೆ. ಬಟ್ ನೀವುಗಳು ಮಕ್ಕಳೇ, ಏನೂ ಗೊತ್ತೇ ಇಲ್ಲ, ನಮಗೆ ಇಂಗ್ಲೀಷ್ ತುಂಬ ಕಷ್ಟ ಅನ್ನೋರಿಗೆ ನಾವು ಒಂದಿಷ್ಟು ಕೀ ಪಾಯಿಂಟ್ಸ್ಗಳನ್ನ, ಬುಲೆಟ್ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್, ದ ಗಾರ್ಡನರ್ ಅಂತ ಹೇಳಿದ್ರು ಒಂದಿಷ್ಟು ಪಾಯಿಂಟ್ಗಳನ್ನ ಕೊಟ್ಟಿದ್ದೀನಿ. ಅದಿಷ್ಟು ಪಾಯಿಂಟ್ಸನ್ನು ಕಲ್ತ್ಕೊಂಡು ಹೋಗಿ ಬರೆದು ಬನ್ನಿ, ಅದಕ್ಕೆ ಆನ್ಸರ್ ಆಗುತ್ತೆ. ಸಮ್ಮರಿಯನ್ನು ಬರೀಬಹುದು. ನಿಮಗೆ ಫುಲ್ ಮಾರ್ಕ್ ಸಿಕ್ಕಿಲ್ಲ ಅಂತ ಹೇಳಿದ್ರು ಕೂಡ ಒಳ್ಳೆಯ ಅಂಕವಂತೂ ಸಿಕ್ಕೇ ಸಿಗುತ್ತೆ. ಕೆಲವೊಂದಕ್ಕಂತೂ ಪೂರ್ತಿ ಅಂಕ ಸಿಗುತ್ತೆ. ಯಾಕಂತ ಹೇಳಿದ್ರೆ ಹೋದ ವರ್ಷ ಅದೇ ಪಾಯಿಂಟನ್ನು ಬರೆದು ಬಂದಿರುವಂತಹ, ಉತ್ತಮ ಅಂಕ ತೆಗೆದಿರುವಂತಹ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ. ಹಾಗಾಗಿ ಅವರಿಗೆ ಇಂಗ್ಲೀಷ್ ಮಾತ್ರ ಕಷ್ಟ ಆಗಿತ್ತು. ಹಾಗಾಗಿ ಆ ರೀತಿ ಬುಲೆಟ್ ಪಾಯಿಂಟ್ಸ್ಗಳನ್ನ ಕೊಟ್ಟು ನಿಮಗೂ ಕೂಡ ಅದನ್ನೇ ನಾನು ಹೇಳಿದ್ದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ವೀಡಿಯೋಸ್ಗಳನ್ನ ನೀವು ವಾಚ್ ಮಾಡಿ. ಸಾಧ್ಯವಾದಲ್ಲಿ ಈ ವಿಡಿಯೋದ ಕಮೆಂಟಲ್ಲಿ ನಾನು ಪಿನ್ ಮಾಡ್ತೀನಿ. ಬಟ್ ನೋಡ್ತಾ ಇದ್ದೀರಿ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಆ ವೀಡಿಯೋಸ್ಗಳೆಲ್ಲ ವಾಚ್ ಆಗ್ತಾ ಇದೆ, ಓಡ್ತಾ ಇದೆ, ನಾನು ನೋಡ್ತಾ ಇದ್ದೀನಿ, ಓಕೆನಾ? ಬಟ್ ಆದರೆ ಈ ಒಂದು ವಿಡಿಯೋದಲ್ಲಿ ಹಾಗಾದರೆ ಏನು ಹೇಳಲಿಕ್ಕೆ ಬಂದೆ, 3 ಮತ್ತು 4 ಮಾರ್ಕ್ಸು ಬುಲೆಟ್ ಪಾಯಿಂಟ್ಸ್ಗಳಿದೆ, ಕೀ ಪಾಯಿಂಟ್ಸ್ ಇದೆ, ಏನೋ ಓದ್ಕೊಂಡೋಗಿ ಬರೀತೀರಿ. ಬಟ್ 2 ಮಾರ್ಕ್ಸಿಗೆ ಏನೇನೋ ಬರೀಲಿಕ್ಕೆ ಬರಲ್ಲ. ಅದು ಯಾವ ಪ್ರಶ್ನೆ ಕೇಳಿದಾರೋ ಅದ್ರ ರಿಲೇಟೆಡ್ ಟಾಪಿಕ್ನೇ ಬರೀಬೇಕು. ಹಾಗಾದರೆ 2 ಮಾರ್ಕ್ಸಿಗೆ ಯಾವ ಕ್ವಶನ್ಸ್ ಇಂಪಾರ್ಟೆಂಟು? ಈ ವರ್ಷ ರಿಲೀಸ್ ಮಾಡಿರುವಂತಹ 3 ಮಾಡೆಲ್ ಕ್ವಶನ್ ಪೇಪರಲ್ಲಿರುವಂತಹ ಆಲ್ 2 ಮಾರ್ಕ್ಸು, ಪ್ರಿಪ್ರೇಟ್ರಿ 1 and 2 ಅಲ್ಲಿರುವಂತಹ ಆಲ್ 2 ಮಾರ್ಕ್ಸಿನ ಕ್ವಶನ್ ಆ್ಯಂಡ್ ಆನ್ಸರ್ ಈಸಿಯಾಗಿ, ಇದು ರ್ಯಾಂಕ್ ಸ್ಟೂಡೆಂಟ್ಸಿಗೆ ಅಲ್ಲ ಮಕ್ಕಳೇ, ಕಷ್ಟಪಡ್ತಾ ಇರುವಂತಹ ನಿಮಗೆ ಈಸಿಯಾಗಿ ಒಂದೊಂದು ಪಾಯಿಂಟಲ್ಲಿ ಆನ್ಸರ್ನ ಹೇಗೆ ಬರಿಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದು 2 ಮಾರ್ಕ್ಸಿನ ಗ್ಯಾರಂಟಿ ಕ್ವಶನ್ಸು. ನಾಳೆ ನಿಮ್ಮ ಎಕ್ಸಾಮಿಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು 2 ಮಾರ್ಕ್ಸನ್ನು ಕಲ್ತ್ಕೊಳ್ಳಿ. ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಬರುವಂತಹ ವೀಡಿಯೋಸ್ಗಳ ನೋಟಿಫಿಕೇಷನ್ನು ಬರುತ್ತೆ. ಮಾಡೆಲ್ ಪೇಪರ್ 1ನಲ್ಲಿ 2 ಮಾರ್ಕ್ಸಿನ ಕ್ವಶನ್ಸು ಏನು ಕೇಳಿದ್ದಾರೆ ಅನ್ನೋದನ್ನು ಫಸ್ಟು ನೋಡ್ಕೊಳ್ಳಿ. 4 ಕ್ವಶನ್ಸು ಕೇಳಿರ್ತಾರೆ. ಇಲ್ಲೇ ಪಾಸ್ ಮಾಡಿ ಬರ್ಕೊಳ್ಳಿ, ಕ್ವಶನ್ಸ್ ಇಲ್ಲ ಅಂತ ಹೇಳಿದ್ರೆ. ಇವಾಗ ಹೇಳ್ತಾ ಇದ್ದೀನಿ, ಮಾಡೆಲ್ ಪೇಪರ್ 1ನ 14, 15, 16, 17 ಕ್ವಶನ್ಗೆ ಆನ್ಸರ್ ಹೇಳ್ತಾ ಇದ್ದೀನಿ. ಫಸ್ಟ್ ಒನ್, ವಾಟ್ ಆರ್ ದ 2 ಥಿಂಗ್ಸ್ ದಟ್ ರೋಮಿಯೋ ಇಂಟೆಂಡ್ಸ್ ಟು ಆಫ್ಟರ್ ದ ಮೆಷರ್? ವಾಟ್ ಆರ್ ದ 2 ಥಿಂಗ್ಸ್? ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. 2 ಥಿಂಗ್ಸ್. ಈ ಕ್ವಶನ್ ಬಂದರೆ ನಿಮಗೆ 14ನಲ್ಲೇ ಬರುತ್ತೆ, ನಂಬರ್ ಚೇಂಜ್ ಆಗಲ್ಲ, ಆಯಿತಾ? 2 ಥಿಂಗ್ಸ್ ರೋಮಿಯೋ ಇಂಟೆಂಡ್ಸ್ ಟು ಆಫ್ಟರ್ ದ ಮೆಷರ್. ಯಾವುದು 2 ಥಿಂಗ್ಸು? ರೋಮಿಯೋ ಇಂಟೆಂಡ್ಸ್ ಟು ಮೀಟ್ ಜೂಲಿಯೆಟ್ ಆ್ಯಂಡ್ ಟಚ್ ಹರ್ ಹ್ಯಾಂಡ್. ಬರೀತೀರಾ ಇಷ್ಟು ಕಲ್ತ್ಕೊಂಡು? ನೆನ್ಪಿಟ್ಕೊಳ್ಳೋದು ಹೇಗೆ? 2 ಥಿಂಗ್ಸ್ ನೆನ್ಪಿಟ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಪೇಪರಲ್ಲಿ 2 ಇಮೇಜಸ್ ಬರುತ್ತೆ. 2 ಥಿಂಗ್ಸ್ ಕೇಳಿದ್ರೇ ಬೇರೆ, 2 ಇಮೇಜಸ್ ಕೇಳಿದ್ರೇ ಆನ್ಸರ್ ಬೇರೆ. ಇದೇ ಪಾಠದ್ದು, ಓಕೆನಾ? ಹಾಗಾಗಿ ನೆಕ್ಸ್ಟು, ಅಕಾರ್ಡಿಂಗ್ ಟು ದ ಪ್ರೊಪೆಟ್ ಇನ್ ಆನ್ ಚಿಲ್ಡ್ರನ್, ವಾಟ್ ಪೇರೆಂಟ್ಸ್ ಮೇ ಹೌಸ್ ಆ್ಯಂಡ್ ವಾಟ್ ದೇ ಮೇ ನಾಟ್. ಯಾವುದನ್ನು ಕಂಟ್ರೋಲು ಅಥವಾ ಯಾವುದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಪೇರೆಂಟ್ಸು ಮಕ್ಕಳು ವಿಷಯವಾಗಿ ಅಂತ ಹೇಳಿದ್ರೆ, ಪೇರೆಂಟ್ಸ್ ಮೇ ಹೌಸ್ ದ ಬಾಡೀಸ್ ಆಫ್ ದೇರ್ ಚಿಲ್ಡ್ರನ್. ಮಕ್ಕಳ ದೇಹವನ್ನು ಅವ್ರು ಕಂಟ್ರೋಲ್ ಮಾಡ್ಕೊಳ್ಬಹುದು, ಆದರೆ ಅವರ ಸೋಲ್ನ ಅಲ್ಲ ಅಂತ ಬರುತ್ತೆ ಆನ್ಸರು. ಪೇರೆಂಟ್ಸ್ ಮೇ ಹೌಸ್ ದ ಬಾಡೀಸ್ ಆಫ್ ದೇರ್ ಚಿಲ್ಡ್ರನ್. ಇದು ಒಂದನೇದಕ್ಕೆ, ಫಸ್ಟ್ ಕ್ವಶನಿಗೆ ಆನ್ಸರು. ಅದೇ ಕ್ವಶನ್ ಸ್ಪ್ಲಿಟ್ ಮಾಡಿದ್ದಾರೆ, 2 ಇದೆ. ನಾಟ್ ಅಂತ ಬಂದಾಗ ಬಟ್ ನಾಟ್ ದೇರ್ ಸೋಲ್ಸ್ ಅಂತ ಬರೀಬೇಕು, ಅಷ್ಟೇ, ಸಿಂಪಲ್ಲು. ನೆಕ್ಸ್ಟು 3rd ಕ್ವಶನ್ನು, ಚಿಪ್ಕೋ ಮೂಮೆಂಟು. ಸರಿ ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ ಚಿಪ್ಕೋ ಮೂಮೆಂಟ್? ಚಿಪ್ಕೋ ಮೂಮೆಂಟ್ ಅಂತ ಹೇಳಿದ್ರೆ ಏನು? ದ ಚಿಪ್ಕೋ ಮೂಮೆಂಟ್ ವಾಸ್ ಎ ನಾನ್ ವೈಲೆಂಟ್ ಪ್ರೊಟೆಸ್ಟ್ to protect trees. The Chipko movement was a non-violent protest
ಟು ಪ್ರೊಟೆಕ್ಟ್ ದ ಟ್ರೀಸನ್ನು ಪ್ರೊಟೆಕ್ಟ್ ಮಾಡುವಂತಹ ಪ್ರೊಟೆಸ್ಟ್. ಓಕೆನಾ? ಹಾಗಾದರೆ ಅವ್ರು ಏನು ಕ್ವಶನ್ ಕೇಳಿದ್ದಾರೆ, ವಿಚ್ ರೀಜನ್ ನೆನ್ಪಿಟ್ಕೊಳ್ಳಿ, ಯಾವ ರೀಜನ್ ಅಂತ ಕೇಳಿದ್ರೆ ವಿಚ್ ರೀಜನ್ ಪಾರ್ಟಿಸಿಪೇಟೆಡ್ ಇನ್ ಇಟ್ ಅಕಾರ್ಡಿಂಗ್ ಟು ವಂದನಾ ಶಿವ ಅಂತ ಕೇಳಿದ್ರೆ ಆನ್ಸರು ಹಿಮಾಲಯನ್ ರೀಜನ್. ಇಷ್ಟೇ ಆನ್ಸರು, ಹಿಮಾಲಯನ್ ರೀಜನ್. ಓಕೆನಾ? ನೆಕ್ಸ್ಟು 17 ಕ್ವಶನು, ವಿಚ್ ಈಸ್ ದ ಮೈಟಿ ಮೂಮೆಂಟ್. ವರ್ಡ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಮೈಟಿ ಮೂಮೆಂಟ್ ಯಾವುದು? ಮೈಟಿ ಮೂಮೆಂಟ್ ಅಂತ ಹೇಳಿದ್ರೆ ಮಹಾಡ್ ಸ್ಟ್ರಗಲ್. ಮಹಾಡ್ ಸ್ಟ್ರಗಲ್. ಮೈಟಿ ಮೂಮೆಂಟಿಗೆ ಆನ್ಸರ್ ಸಿಗ್ತಾ? ಮೆನ್ಷನ್ಡ್ ಇನ್ ದ ಪೊಯಮ್ ವಾಟರ್, ವೇರ್ ಡಿಡ್ ಇಟ್ ಹ್ಯಾಪನ್? ಎಲ್ಲಿ ನಡೀತು? ಮೈಟಿ ಮೂಮೆಂಟ್ ಯಾವುದು? ಮಹಾಡ್ ಸ್ಟ್ರಗಲ್. ಎಲ್ಲಿ ನಡೀತು? ಆಟ್ ಚಾವ್ದಾರ್ ಟ್ಯಾಂಕ್ ಇನ್ ಮುಂಬೈ. ಓಕೆನಾ? ನೆಕ್ಸ್ಟು ಮಾಡೆಲ್ ಕ್ವಶನ್ ಪೇಪರ್ 2 ಅಲ್ಲಿ ಕೇಳಿರುವಂತಹ 2 ಮಾರ್ಕ್ಸಿನ ಕ್ವಶನ್ಸ್. ಫಸ್ಟ್ ಒನ್, ಗಿವ್ ಎನಿ 2 ಇಮೇಜಸ್. ನಾನು ಆವಾಗಲೇ ಹೇಳಿದೆ, ಅಲ್ಲಿ 2 ಥಿಂಗ್ಸ್ ಬಂದಿತ್ತು, ಇಲ್ಲಿ 2 ಇಮೇಜಸ್ ಇದೆ. 2 ಥಿಂಗ್ಸ್ ಅಂತ ಬಂದರೆ ಏನು ಬರಿಬೇಕು ಅಂತ ಗೊತ್ತಾಯ್ತಲ್ಲ? ಟು ಮೀಟ್ ಜೂಲಿಯೆಟ್ ಟು ಟಚ್ ಹರ್ ಹ್ಯಾಂಡು. ಅದೇ 2 ಇಮೇಜಸ್ ಅಂತ ಏನಾದರೂ ಬಂದರೆ ಕ್ವಶನ್ನು ಯಾವುದು ಬರಿಬೇಕು? ರಿಚ್ ಜಿವೆಲ್ ಸ್ನೋಯಿ ಡವ್ ಅಂತ ಬರೀರಿ. ನೆಕ್ಸ್ಟ್, ವಾಟ್ ಡು ಬೌಸ್ ಆ್ಯಂಡ್ ಆ್ಯರೋಸ್ ರೆಫರ್ ಟು. ಬೌಸ್ ಅಂದರೆ ಏನು? ಆ್ಯರೋಸ್ ಅಂದರೆ ಏನು? ಬೌಸ್ ಅಂತ ಹೇಳಿದರೆ ಪೇರೆಂಟ್ಸು, ಆ್ಯರೋಸ್ ಅಂತ ಹೇಳಿದರೆ ಚಿಲ್ಡ್ರನ್ನು. ಬೌಸ್ ರೆಫರ್ಸ್ ಟು ಪೇರೆಂಟ್ಸ್, ಆ್ಯರೋಸ್ ರೆಫರ್ಸ್ ಟು ಚಿಲ್ಡ್ರನ್. ನೆನಪಿರುತ್ತಾ? ಓಕೆ. ನೆಕ್ಸ್ಟ್ ಒನ್, ವಾಟ್ ವರ್ ದ ಪೇರೆಂಟ್ಸ್ ಆಫ್ ವಂದನಾ ಶಿವ. ವಂದನಾ ಶಿವನ ಪೇರೆಂಟ್ಸು ಏನು? ಫಾದರು ಫಾರೆಸ್ಟ್ ಆಫೀಸರು, ಮದರು ಫಾರ್ಮರು. ಅಷ್ಟೇ, ಸಿಂಪಲ್. ನೆಕ್ಸ್ಟ್ ಒನ್ನು, ವೇರ್ ಡಸ್ ದ ವಾಟರ್ ಸಿಟ್ ಸಿಟ್ ಅಂತ ಹೇಳಿದ್ರೆ ಏನು? ಕೂತ್ಕೊಂಡಿರೋದು. ವೇರ್ ಡಸ್ ಇಟ್ ಡ್ಯಾನ್ಸ್ ಎಲ್ಲಿ ಡ್ಯಾನ್ಸ್ ಮಾಡ್ತಾ ಇದೆ? ಕೂತ್ಕೊಂಡಿರೋದೆಲ್ಲಿ, ಡ್ಯಾನ್ಸ್ ಮಾಡ್ತಾ ಇರೋದೆಲ್ಲಿ? ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಡ್ಯಾನ್ಸು. ಸಿಟ್ ಅಂತ ಹೇಳಿದ್ರೆ ಬಿಸ್ಲೇರಿ ಬಾಟಲು. ಕೂತ್ಕೊಂಡಿರೋದು ಸಿಟ್ಟೆಲ್ಲಿ? ಸಿಟ್ ಇನ್ ಬಿಸ್ಲೇರಿ ಬಾಟಲ್. ಡ್ಯಾನ್ಸ್ ಪೆಪ್ಸಿ ಮ್ಯಾನ್ಸ್ ಬಾಟಲ್. ಉಲ್ಟಾ ಪಲ್ಟಾ ಬರೆಯೋ ಹಾಗಿಲ್ಲ. ಸಿಟ್ಟಿಗೆ ಬಿಸ್ಲೇರಿ ಬಾಟಲ್ಲೇ ಬರಿಬೇಕು, ಡ್ಯಾನ್ಸಿಗೆ ಪೆಪ್ಸಿ ಮ್ಯಾನ್ಸ್ ಬಾಟಲ್ಲೇ ಬರಿಬೇಕು. ಆಯಿತಾ? ನೆಕ್ಸ್ಟು ಪೇಪರ್ 3 ಮತ್ತೆ ರಿಪೀಟ್ ಆಗಿದೆ ಕ್ವಶನ್ನು. ಏನು ಕೇಳಿದ್ದಾರೆ? ಫಸ್ಟ್ ಕ್ವಶನ್ನು, ಮೆನ್ಷನ್ ಎನಿ 2 ಇಮೇಜಸ್. ಮತ್ತೆ ಇಮೇಜಸ್, ಥಿಂಗ್ಸ್ ಅಲ್ಲ. ಥಿಂಗ್ಸ್ ಟು ಮೀಟ್ ಟು ಜೂಲಿಯೆಟ್ ಟು ಟಚ್ ಹರ್ ಹ್ಯಾಂಡ್. ನೆನಪಿದೆಯಾ? ಥಿಂಗ್ಸ್ ಅಂತ ಕೇಳಿದ್ರೆ ರಿಚ್ ಜಿವೆಲ್ಲು ಸ್ನೋಯಿ ಡವ್. ಇಮೇಜಸ್ ಅಂತ ಕೇಳಿದ್ರೆ ರಿಚ್ ಜಿವೆಲ್ಲು ಸ್ನೋಯಿ ಡವ್. ನೆಕ್ಸ್ಟ್ ಕ್ವಶನು ಸ್ವಲ್ಪ ಲಾಂಗ್ ಆಗುತ್ತೆ, ಬಟ್ 1 ಮಾರ್ಕ್ ಅಂತೂ ಸಿಗೋದು. ಹೇಗೆ ಬರಿಬೋದು ಗೊತ್ತಾ? ಅಕಾರ್ಡಿಂಗ್ ಟು ಪ್ರೊಪೆಟ್ ಅಲ್ಲೇನು ಕೇಳಿದ್ರು? ಫಸ್ಟ್ ಪೇಪರಲ್ಲಿ ಏನು ಇಂಪಾರ್ಟೆಂಟಾಗಿ, ಇವಾಗ 2 ಪೇಪರಲ್ಲಿ ಓದ್ಕೊಬಂದ್ರಲ್ಲ. ಬೌಸ್ ಅಂತ ಹೇಳಿದ್ರೆ ಯಾರು? ಪೇರೆಂಟ್ಸ್. ಆ್ಯರೋಸ್ ಅಂತ ಹೇಳಿದ್ರೆ ಯಾರು? ಚಿಲ್ಡ್ರನ್. ನೆನ್ಪಿಟ್ಕೊಳ್ಳಿ, ಬೌಸ್ ಅಂದರೆ ಪೇರೆಂಟ್ಸ್, ಆ್ಯರೋಸ್ ಅಂದರೆ ಚಿಲ್ಡ್ರನ್. ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಹೂ ಬೆಂಡ್ಸ್ ದ ಬೌ. ಬೌಸ್ ಅಂದರೆ ಪೇರೆಂಟ್ಸ್ ಅಲ್ಲ, ಆ ಹೂ ಬೆಂಡ್ಸ್ ದ ಬೌನ ಬೆಂಡ್ ಮಾಡೋರು ಯಾರು? ಬೆಂಡ್ಸ್ ಅಂದ್ರೇ ಪೇರೆಂಟ್ಸು, ಬೋಸ್ ಅಂದ್ರೇ ಪೇರೆಂಟ್ಸು, BOW ಬೌಸ್ ಅಂತ ಹೇಳಿದ್ರೆ ಪೇರೆಂಟ್ಸನ್ನ ಮಕ್ಕಳು ಅಂತೂ ಬೆಂಡ್ ಮಾಡೋಕ್ಕಾಗಲ್ಲ. ಹೂ ಬೆಂಡ್ಸ್ ದ ಬೋ ಅಂತ ಹೇಳಿದ್ರೆ ಗಾಡ್. ಯಾರು ಬೆಂಡ್ ಮಾಡೋದು? ಗಾಡ್. ಅಥವಾ ನೀವೇನು ಬರಿಬಹುದು? ದ ಆರ್ಚರ್. ಆನ್ಸರು ಆರ್ಚರ್. ಹೂ ಬೆಂಡ್ಸ್ ದ ಬೋ ಅಂತ ಹೇಳಿದ್ರೆ ಆರ್ಚರ್. ಆ್ಯಂಡ್ ವೈ ಅಂತ ಕೇಳಿದಾರಲ್ಲ, ಇದಕ್ಕೊಂದು ಆನ್ಸರು ಇಷ್ಟಿದೆ, ಆದರೆ ಕಲ್ತ್ಕೊಳ್ಳಿ. ಓಕೆನಾ? ಬಿಕಾಸ್ he wants the children like arrow to fly and swift towards their purpose. ನೆಕ್ಸ್ಟು 16, ಇದು ತುಂಬ ಈಸಿ ಇದೆ. ಹಿಂದಿನ ಪೇಪರಲ್ಲಿ ಏನು ಕೇಳಿದರು? ವಂದನಾ ಶಿವ ಪೇರೆಂಟ್ಸ್ ಏನು ಕೇಳಿದರು? ಫಾದರು ಫಾರೆಸ್ಟ್ ಆಫೀಸರು, ಮದರು ಫಾರ್ಮರು ಅಲ್ವಾ ವಂದನಾ ಶಿವದು. ಇಲ್ಲೇನು ಕೇಳಿದ್ದಾರೆ ಅಂತ ಹೇಳಿದ್ರೆ ಪಾಪ್ಯುಲರ್ ಕೋರ್ಸಸ್ ಯಾವುದು ಕೇಳಿದ್ದಾರೆ. ಪಾಪ್ಯುಲರ್ ಕೋರ್ಸಸ್, ವಂದನಾ ಶಿವ ಪಾಪ್ಯುಲರ್ ಕೋರ್ಸಸ್ ಇನ್ ಅರ್ತ್ ಯೂನಿವರ್ಸಿಟಿ. ಓಕೆನಾ? ಪಾಪ್ಯುಲರ್ ಕೋರ್ಸಸ್ ಯಾವುದು? 3 ಇದೆ, ಯಾವುದಾದ್ರು 2 ಬರೀರಿ. ಒಂದು A to Z ಆರ್ಗ್ಯಾನಿಕ್ ಫಾರ್ಮಿಂಗು, ಇನ್ನೊಂದು ಆಗ್ರೋ ಎಕಾಲಜಿ, ಇನ್ನೊಂದು ಗಾಂಧಿ ಎಂಡ್ ಗ್ಲೋಬಲೈಸೇಷನ್. 2 ಕೋರ್ಸ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ವಂದನಾ ಶಿವ ರಿಲೇಟೆಡ್ ಟು ವಂದನಾ ಶಿವ ಅರ್ತ್ ಯೂನಿವರ್ಸಿಟಿ 2 ಕೋರ್ಸ್ ಯಾವುದು? A to Z ಆರ್ಗ್ಯಾನಿಕ್ ಫಾರ್ಮಿಂಗು, ಆಗ್ರೋ ಇಕಾಲಜಿ, ಗಾಂಧಿ ಎಂಡ್ ಗ್ಲೋಬಲೈಸೇಷನ್. ನೆಕ್ಸ್ಟ್ ಲಾಸ್ಟ್ ಕ್ವಶನು, ಇನ್ ದ ಪೊಯಮ್ ವಾಟರಲ್ಲಿ ಹೂ ಅಪೋಸ್ ದ ಕಮ್ಮ ಲ್ಯಾಂಡ್ ಲಾರ್ಡ್ಸ್. ಯಾರು ಅಪೋಸ್ ಮಾಡಿದ್ದು? ವೆರಿ ಸಿಂಪಲ್, ಕರ್ಮಚೇದು ಸುವರ್ತಮ್ಮ. ಅಥವಾ ನಿಮಗೇನಾದರೂ ಇದು ಬರೆಯೋಕ್ಕೆ ಕಷ್ಟ ಆದರೆ ಅನ್ಟಚಬಲ್ ವುಮೆನ್ ಅಂತ ಬರೀಬಹುದು. ಬಟ್ ನೆನ್ಪಿಟ್ಕೊಳ್ಳಿ, ಇದನ್ನೇ ಬರೆಯೋಕ್ಕೆ ಪ್ರಯತ್ನ ಪಡಿ.
ಕರ್ಮಚೇದು ಸುವರ್ತಮ್ಮ. ಓಕೆನಾ. ನೆಕ್ಸ್ಟು ಅಲ್ಲೇನು ಕೇಳಿದ್ದಾರೆ, ವಾಟ್ ಡಿಡ್ ಶಿ ಯೂಸ್ ಟು ಅಪೋಸ್ ದೆಮ್. ಅಪೋಸ್ ಮಾಡೋದಕ್ಕೆ ಏನು ಯೂಸ್ ಮಾಡಿದ್ಲು? ಹರ್ ಪಾಟ್. ಏನನ್ನ ಯೂಸ್ ಮಾಡಿದ್ಲು? ಹರ್ ಪಾಟ್ ಅಷ್ಟೇ. ಓಕೆನಾ. ನೆಕ್ಸ್ಟು ಪ್ರಿಪ್ರೇಟ್ರಿ 1ನಲ್ಲಿ ಏನೇನು ಕೇಳಿದ್ದಾರೆ ಕ್ವಶನು ಇಲ್ಲಿ ನೋಡಿ. ಇಮೇಜಸ್ ಕೇಳಿದ್ದಾರೆ, ಮತ್ತೆ ಹೇಳಲ್ಲ. ಇಮೇಜಸ್ ಅಂತ ಹೇಳಿದ್ರೆ ಏನು? ರಿಚ್ ಜ್ಯುವೆಲು, ಸ್ನೋಯಿ ಡವ್, ಅದೇ ಆನ್ಸರ್ ಅಲ್ಲ, ನಾನು ಮತ್ತೆ ಹೇಳಲ್ಲ. ಇಮೇಜಸ್ ಅಂತ ಬಂದರೆ ಇಲ್ಲಿ ರೋಮಿಯೋ ಜೂಲಿಯೆಟಿನ ಇಮೇಜಸ್, ಥಿಂಗ್ಸ್ ಅಂತ ಬಂದರೆ ಬೇರೆ ಗೊತ್ತಿದೆ ಅಲ್ಲ. ಟು ಮೀಟ್ ಜೂಲಿಯೆಟು, ಟಚ್ ಹರ್ ಹ್ಯಾಂಡು. ಇಮೇಜಸ್ ಅಂತ ಬಂದರೆ ಏನು ಬರಿಬೇಕು? ರಿಚ್ ಜ್ಯುವೆಲು, ಸ್ನೋಯಿ ಡವ್, ರಿಪೀಟ್ ಆಗಿದೆ. ಬೌಸು, ಆರೋಸು. ಬೌಸ್ ಅಂತ ಹೇಳಿದ್ರೆ ಯಾರು? ಹಿಂದಿನ ಪೇಪರಲ್ಲಿ ಬಂದಿತ್ತು, ಅದೇ ಆನ್ಸರ್ ಇದೆ. ನಾನು ಅದನ್ನೇ ತೋರಿಸ್ಬಿಡ್ತೀನಿ ಇವಾಗ. ಹಾಂ, ಬೌಸ್ ಅಂತ ಹೇಳಿದ್ರೆ ಬೌಸ್ ರೆಫರ್ಸ್ ಟು ಪೇರೆಂಟ್ಸು, ಆ್ಯರೋಸ್ ರೆಫರ್ಸ್ ಟು ಚಿಲ್ಡ್ರನ್ನು. ಅಲ್ಲಿಗೆ ಇದೆರಡು ಮುಗೀತು. ನೆಕ್ಸ್ಟ್, ವಾಟ್ ಈಸ್ ಎಟ್ ದ ರೂಟ್ ಆಫ್ ಇಂಪವರಿಶ್ಮೆಂಟ್ ಆಫ್ ನೇಚರ್ ಆ್ಯಂಡ್ ಕಲ್ಚರ್ ಅಕಾರ್ಡಿಂಗ್ ಟು ವಂದನಾ ಶಿವ. ಒಂದರಲ್ಲಿ ವಂದನಾ ಶಿವದು ಪಾಪ್ಯುಲರ್ ಕೋರ್ಸ್ ಬಂತು, ಇನ್ನೊಂದರಲ್ಲಿ ವಂದನಾ ಶಿವದು ಪೇರೆಂಟ್ಸ್ ಕೇಳಿದರು, ಫಾದರು ಮದರು ಏನು ಅಂತ. ಬಟ್ ಇದರಲ್ಲಿ ಅವ್ರು ಏನು ಕೇಳಿದ್ದಾರೆ ಅಂತ ಹೇಳಿದರೆ, ವಾಟ್ ಈಸ್ ದ ರೂಟ್ ಆಫ್ ಇಂಪವರಿಶ್ಮೆಂಟ್ ಆಫ್ ನೇಚರ್ ಕೇಳಿದಾರಲ್ಲ. ಇಷ್ಟು ಆನ್ಸರು ಬರೀತೀರಾ ಪ್ರಿಪ್ರೇಟರಿ ಎಕ್ಸಾಮ್ 1ಇಂದು. ಇಲ್ಲಿ ಬರ್ತದೆ ರಿಚ್ ಜ್ಯುವೆಲು, ಸ್ನೋಯಿ ಡವ್ ಗೊತ್ತಿದೆ, ಬೌಸ್ ರೆಫರ್ಸ್ ಟು ಪೇರೆಂಟ್ಸು, ಆ್ಯರೋಸ್ ರೆಫರ್ಸ್ ಟು ಚಿಲ್ಡ್ರನ್ನು ನಿಮಗೆ ಗೊತ್ತಿದೆ. ಸೊ ಇವಾಗ ಬಂದೆ ಇಂಪವರಿಶ್ಮೆಂಟು, ಬಯೋಡೈವರ್ಸಿಟಿ, ದ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಮೆನಿ ಫಂಕ್ಷನ್ಸ್. ಇಲ್ಲಿವರೆಗಷ್ಟೇ ಆನ್ಸರ್. ಮತ್ತು ಇದೆಲ್ಲ ಕ್ವಶನಲ್ಲಿರೋದಿದು. ಇಷ್ಟಿದೆಯಲ್ಲ ಇವೆರಡು ಲೈನು, ಇದು ಕ್ವಶನಲ್ಲಿ ಆನ್ಸರ್. ಎಲ್ಲಿವರೆಗೆ? ಇಲ್ಲಿವರೆಗೆ. ಏನು ಮಾಡಿ, ಇಂಪವರಿಶ್ಮೆಂಟು ಅಂತ ಬಂದರೆ ಈ ಆನ್ಸರ್ ಬರೀರಿ. ದ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಮೆನಿ ಫಂಕ್ಷನ್ಸ್. ಓಕೆನಾ. ಓಕೆ. ನೆಕ್ಸ್ಟ್ ಒನ್, ವೇರ್ ಡಸ್ ದ ವಾಟರ್ ಸಿಟ್ ಇನೋಸೆಂಟ್ಲಿ. ಸಿಟ್ಟು ಗೊತ್ತಿದೆ, ಎಲ್ಲಿ ಕುತ್ಕೊಂಡಿದೆ ವಾಟರು? ಬಿಸ್ಲೇರಿ ಬಾಟಲಲ್ಲಿ ಸಿಟ್ಟು. ನೆಕ್ಸ್ಟು, ವೇರ್ ಡಸ್ ಡ್ಯಾನ್ಸ್. ಎಲ್ಲಿ ಡ್ಯಾನ್ಸು? ಪೆಪ್ಸಿ ಮ್ಯಾನ್ಸ್ ಬಾಟಲ್. ಓಕೆನಾ, ಮುಗಿತಾ ಇದು. ನೆಕ್ಸ್ಟ್ ಕ್ವಶನ್ನು ಪ್ರಿಪ್ರೇಟರಿ ಪೇಪರ್ 2ಅಲ್ಲಿ, ಹೂ ಆರ್ ಕಂಪೇರ್ ಟು ಸ್ನೋಯಿ ಡವ್ ಆ್ಯಂಡ್ ಕ್ರೌಸ್. ಸ್ನೋಯಿ ಡವಿಗೆ ಯಾರು ಕಂಪೇರ್ ಮಾಡಿದ್ದು? ಕ್ರೌಸಿಗೆ ಯಾರು? ಹೌದಾ. ಫಸ್ಟ್ ಏನು ಬಂದಿತ್ತು? 2 ಥಿಂಗ್ಸ್. ಆಮೇಲೆ ಏನು ಬಂತು? 2 ಇಮೇಜಸ್. ಇಲ್ಲಿ ಕಂಪ್ಯಾರಿಸನ್ ಬಂತು. ಕಂಪೇರ್ಡ್ ಅಂತ ಕೇಳಿದ್ರೆ ಸಿಂಪಲ್ಲು, ಸ್ನೋಯಿ ಡವಿ ಕಂಪೇರು ಜೂಲಿಯೆಟ್, ಕ್ರೌಸಿಗೆ ಕಂಪೇರ್ ಮಾಡಿದ್ದು ಅದರ್ ವುಮೆನ್ಸ್ ಅಥವಾ ಇಲ್ಲಿ ಲೇಡೀಸ್ ಅಂತ ಕೂಡ ಬರೀಬಹುದು. ಓಕೆನಾ. ಜೂಲಿಯೆಟ್ನ ಯಾವುದು ಕಂಪೇರ್ ಮಾಡಿದ್ದು? ಸ್ನೋಯಿ ಡವಿಗೆ. ಕ್ರೌಸಿಗೆ ಯಾರನ್ನ ಕಂಪೇರ್ ಮಾಡಿದ್ದು? ಅದರ್ ವುಮೆನ್ಸ್. ನೆಕ್ಸ್ಟು, ಅಕಾರ್ಡಿಂಗ್ ಟು ದ ಪ್ರೊಪೈಟ್ ಆನ್ ಚಿಲ್ಡ್ರನ್ ಹೂ ಬೆಂಡ್ಸ್ ದ ಬೌ ಆ್ಯಂಡ್ ವೈ ಬಂತಲ್ಲ. ಹೂ ಬೆಂಡ್ಸ್ ದ ಬೌ, ಬೌನ ಬೆಂಡ್ ಮಾಡೋರು ಯಾರು? ದ ಆರ್ಚರ್ ಅಥವಾ ಗಾಡ್. ವೈ ಕೊಟ್ಟಿದ್ದೀನಲ್ಲ ಕ್ವಶನು, ಅದೇ ಕ್ವಶನು. ನೇಮ್ ಟು ಪಾಪ್ಯುಲರ್ ಕೋರ್ಸಸ್ ಕೊಟ್ಟಿದ್ದೀನಲ್ಲ. ಪಾಪ್ಯುಲರ್ ಕೋರ್ಸಸ್ ಅರ್ತ್ ಯೂನಿವರ್ಸಿಟಿ ಇನ್ ಮೆನ್ಷನ್ಡ್ ಬೈ ವಂದನಾ ಶಿವ. ಯಾವ್ದ್ಯಾವುದು? A to Z, ಆರ್ಗ್ಯಾನಿಕ್, ಫಾರ್ಮಿಂಗ್, ಆಗ್ರೋ, ಇಕಾಲಜಿ, ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್. ನೆಕ್ಸ್ಟು, ವಿಚ್ ಈಸ್ ದ ಮೈಟಿ ಮೂಮೆಂಟ್. ಇದು ರಿಪೀಟ್ ಆಯಿತು. ಮೈಟಿ ಮೂಮೆಂಟ್ ಯಾವ್ದು ಮಕ್ಕಳೇ ಹೇಳಿ ನೋಡೋಣ? ಮಹಾಡ್ ಸ್ಟ್ರಗಲ್. ಮೈಟಿ ಮೂಮೆಂಟ್ ಅಂದರೆ ಮಹಾಡ್ ಸ್ಟ್ರಗಲ್. ಎಲ್ಲಿ ನಡೀತು? ಎಟ್ ಚಾವ್ದಾರ್ ಟ್ಯಾಂಕ್ ಇನ್ ಮುಂಬೈ. ಮಹಾಡ್ ಸ್ಟ್ರಗಲ್ ಎಟ್ ಚಾವ್ದಾರ್ ಟ್ಯಾಂಕ್ ಇನ್ ಮುಂಬೈ. ಇದಿಷ್ಟು 2 ಮಾರ್ಕ್ಸಿನ ಕ್ವಶನ್ಸು. ಇದಿಷ್ಟು ನೋಡ್ಕೊಂಡೋಗಿ. ಇದಿಷ್ಟರಲ್ಲಿ ರಿಪೀಟೆಡ್ ಬರುತ್ತೆ, ಟೆನ್ಷನ್ ಮಾಡ್ಕೊಳ್ಬೇಡಿ. ಇದಿಷ್ಟು 2 ಮಾರ್ಕ್ಸ್ ನೋಡ್ಕೊಳ್ಳಿ. 2025-24 ಪೇಪರಲ್ಲಿರೋ ಕ್ವಶನ್ಸನ್ನ ಅಬ್ಸರ್ವ್ ಮಾಡಿದ್ದೀನಿ. ಬಟ್ ಅಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಚೇಂಜ್ ಇರುತ್ತೆ. ಈ ಟಾಪಿಕ್ ಮೇಲೆ ಯಾವುದೇ ರೀತಿ ಕ್ವಶನ್ಸ್ ರೈಸ್ ಆಗಿಲ್ಲ, ಬೇರೆ ಬೇರೆ ಚಾಪ್ಟರ್ ಕವರ್ ಆಗಿದೆ. ಹಾಗಾಗಿ ಇದಿಷ್ಟಕ್ಕೆ ರೆಡಿ ಇರಿ. ಮಾಡೆಲ್ ಪೇಪರು ನಿಮಗೆ ಮತ್ತು ಆ್ಯನ್ಯುವಲ್ ಪೇಪರು ಆಲ್ಮೋಸ್ಟ್ ಬರುತ್ತೆ ನಿಮಗೆ, ಟೆನ್ಷನ್ ಮಾಡ್ಕೊಳ್ಳೋದೇ ಬೇಡ. ನಾನಿವಾಗ 5 ಪೇಪರಿಂದ 5 4 20 ಮೋಸ್ಟ್ ರಿಪೀಟೆಡ್ ಅಂತೂ ನಿಮಗೆ ಗೊತ್ತಾಯಿತು. ಸೊ 20 ಕ್ವಶನ್ಸಿಗೆ ಆನ್ಸರ್ನ ಹೇಳಿದ್ದೀನಿ. ಎಕ್ಸ್ಟ್ರಾ ಓದ್ಕೊಳ್ಳೋಕ್ಕೆ ಟೈಮ್ ಇದ್ದರೆ ಖಂಡಿತವಾಗ್ಲೂ ಓದ್ಕೊಳ್ಳಿ, ಅದರಲ್ಲೇನೂ ಇಲ್ಲ. ಬಟ್ ಇದಿಷ್ಟು ಕ್ವಶನ್ಸಿಗಂತೂ ಪ್ರಿಪೇರ್ ಆಗಿ. ನೆಕ್ಸ್ಟು ನಿಮಗೆ ಹೆಲ್ಪ್ ಆಗೋ ರೀತಿ ಯಾವುದಾದ್ರೂ ವೀಡಿಯೋಸ್ಗಳು ನಾನು ಕೊಡೋದಿದ್ದರೆ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಅದನ್ನು ಬಿಟ್ಟು ಆಲ್ರೆಡಿ ಅಪ್ಲೋಡೆಡ್ ವೀಡಿಯೋಸ್ಗಳು ಸಾಕಷ್ಟು ಇದೆ, ಅದನ್ನು ವಾಚ್ ಮಾಡಿ ಮಕ್ಕಳೇ. ಓಕೆನಾ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.